ವೆಲ್ಕಮ್ ಬ್ಯಾಕ್. ಕೇರಳ ಸರ್ಕಾರ ರಾಜ್ಯಪಾಲರ ವಿರುದ್ಧ ಸುಗ್ರೀವಾಜ್ಞೆ ಹೊರಡಿಸಿದೆ. ತಮಿಳುನಾಡು ಸರ್ಕಾರ ರಾಷ್ಟ್ರಪತಿಗಳಿಗೆ ಗವರ್ನರ್ ವಿರುದ್ಧ ಪತ್ರ ಬರೆದಿದೆ. ತೆಲಂಗಾಣ, ದೆಹಲಿ, ಬಂಗಾಳದಲ್ಲೂ ಗವರ್ನರ್ ವಿರುದ್ಧ ಸರ್ಕಾರಗಳು ಸಿಡಿದೆದ್ದಿವೆ. ನಾಲ್ಕು ರಾಜ್ಯಗಳಲ್ಲಿ ರಾಜ್ಯಪಾಲರ ವಿರುದ್ಧ ತೊಡೆತಟ್ಟಿದ ಸರ್ಕಾರ. ರಾಜ್ಯಪಾಲರ ವಜಾಗೊಳಿಸಲು ರಾಷ್ಟ್ರಪತಿಗಳಿಗೂ ದೂರು. ದಕ್ಷಿಣ ಭಾರತದ 3 ರಾಜ್ಯಗಳಲ್ಲಿ ರಾಜ್ಯಪಾಲರ ವಿರುದ್ಧ ಆಡಳಿತಾರೂಢ ಸರ್ಕಾರ ಸಮರ ಸಾರಿವೆ. ಕೇರಳದಲ್ಲಿ ಪಿಣರಾಯಿ ವಿಜಯನ್ ಸರ್ಕಾರ ರಾಜ್ಯಪಾಲರ ಅಧಿಕಾರಕ್ಕೆ ಕತ್ತರಿ ಹಾಕಲು ಸುಗ್ರೀವಾಜ್ಞೆ ತಂದಿದೆ. ತಮಿಳುನಾಡಲ್ಲಿ ಸ್ಟಾಲಿನ್ ಸರ್ಕಾರ ರಾಜ್ಯಪಾಲರನ್ನ ವಜಾಗೊಳಿಸಿ ಅಂತ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದೆ. ತೆಲಂಗಾಣದಲ್ಲಿ ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆ ಜೊತೆ ಸಹಿ ಸಂಗ್ರಹ ಅಭಿಯಾನವನ್ನು ಶುರು ಮಾಡಿದೆ. ರಾಜ್ಯಪಾಲರ ಮೇಲೆ ಸ್ಟಾಲಿನ್ ಸರ್ಕಾರಕ್ಕೆ ಸಿಟ್ಯಾಕೆ? ತಮಿಳುನಾಡಿನಲ್ಲಿ ಸಿಎಂ ಸ್ಟಾಲಿನ್ ಸರ್ಕಾರ ರಾಜ್ಯಪಾಲ ಆರ್.ಎನ್. ರವಿ ಮೇಲೆ ಗಂಭೀರ ಆರೋಪ ಮಾಡಿದೆ. ರಾಜ್ಯಪಾಲ ಆರ್.ಎನ್. ರವಿ ಶಾಂತಿ ಭಂಗಕ್ಕೆ ಕಾರಣ ಆಗ್ತಿದ್ದಾರೆ. ಜನರ ಸೇವೆ ಮಾಡಲು ರಾಜ್ಯಪಾಲರೇ ಅಡ್ಡಿಪಡಿಸುತ್ತಿದ್ದಾರೆ. ವಿಧಾನಸಭೆ ಅಂಗೀಕರಿಸಿದ ಮಸೂದೆಗಳಿಗೆ ಸಹಿ ಹಾಕಲ್ಲ. ಕೋಮುದ್ವೇಷ ಪ್ರಚೋದಿಸುತ್ತಿದ್ದು ತಕ್ಷಣ ವಜಾಗೊಳಿಸಿ ಅಂತ ಡಿಎಂಕೆ ಪಕ್ಷದ ಸ್ಟಾಲಿನ್ ನೇತೃತ್ವದ ಸರ್ಕಾರದಿಂದ ರಾಷ್ಟ್ರಪತಿಗಳಿಗೆ ಪತ್ರ ಬರೆದಿದೆ. ರಾಜ್ಯಪಾಲರ ಮೇಲೆ ಕೇರಳ ಸರ್ಕಾರಕ್ಕೆ ಸಿಟ್ಯಾಕೆ? ಕೇರಳದಲ್ಲಿ ಪಿಣರಾಯಿ ವಿಜಯನ್ ಸರ್ಕಾರ ರಾಜ್ಯಪಾಲ ಆರಿಫ್ ಮೊಹಮ್ಮದ್ ಖಾನ್ ಅವರ ಅಧಿಕಾರಕ್ಕೆ ಕೊಕ್ಕೆ ಹಾಕಲು ಹೊರಟಿದೆ. ರಾಜ್ಯದ ವಿಶ್ವವಿದ್ಯಾಲಯಗಳ ಕುಲಪತಿಗಳ ನೇಮಕಕ್ಕೆ ಅಡ್ಡಿ ಮಾಡುತ್ತಿದ್ದಾರೆ ಅಂತ ರಾಜ್ಯಪಾಲರ ವಿರುದ್ಧ ಸಹಿ ಸಂಗ್ರಹ, ಮನೆ ಮನೆಗೂ ಕರಪತ್ರ ಹಂಚಿದೆ. ಪತ್ರಕರ್ತರ ಮೇಲೆ ದರ್ಪ, ಸರ್ಕಾರದ ಕೆಲಸಕ್ಕೂ ಅಡ್ಡಿ ಆರೋಪ ಮಾಡಿದೆ. ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ರಾಜ್ಯಪಾಲರ ಕುಲಾಧಿಪತಿ ಹುದ್ದೆಯಿಂದ ತೆಗೆಯಲು ನಿರ್ಧಾರ ಮಾಡಿದ್ದು, ಕೇರಳ ವಿಶ್ವವಿದ್ಯಾಲಯ ಕಾಯ್ದೆಗೆ ತಿದ್ದುಪಡಿ ಮಾಡಿ ಸುಗ್ರೀವಾಜ್ಞೆಯನ್ನು ರಾಜ್ಯಪಾಲರಿಗೆ ಕಳುಹಿಸಿದೆ. As per the ordinance, the Chancellor's position will be given to an academician, an internationally and nationally reputed academician. That is as per the recommendations of Poonji Commission and Shyam Menon Commission. Shyam Menon Commission was a commission and its directives were like that. That is impossible. How can we instill our guys in universities? This should be internationally and nationally reputed academicians, not party people. ತೆಲಂಗಾಣದಲ್ಲಿ ರಾಜ್ಯಪಾಲರ ಮೇಲೆ ಆಕ್ರೋಶ ಯಾಕೆ? ತೆಲಂಗಾಣ ಸಿಎಂ ಕೆಸಿಆರ್ ಮತ್ತು ರಾಜ್ಯಪಾಲ ಸೌಂದರರಾಜನ್ ಮಧ್ಯೆ ಶೀತಲ ಸಮರ ನಡೀತಾ ಇದೆ. ಕೇಂದ್ರದ ಬಿಜೆಪಿ ಸರ್ಕಾರ ಹೇಳಿದಂತೆ ಅಧಿಕಾರ ಚಲಾಯಿಸುತ್ತಿದ್ದಾರೆ. ವಿಧಾನಸಭೆ ಅಂಗೀಕರಿಸಿದ ಮಸೂದೆಗಳಿಗೆ ಒಪ್ಪಿಗೆ ನೀಡುತ್ತಿಲ್ಲ. ಅಭಿವೃದ್ಧಿ ಕೆಲಸಗಳಿಗೆ ರಾಜ್ಯಪಾಲರೇ ಅಡ್ಡಗಾಲು ಹಾಕ್ತಿದ್ದಾರೆ. ತಕ್ಷಣವೇ ರಾಜ್ಯಪಾಲರನ್ನು ವಾಪಸ್ ಕರೆಸಿಕೊಳ್ಳುವಂತೆ ಕೆಸಿಆರ್ ಪಕ್ಷ ಸಹಿ ಸಂಗ್ರಹವನ್ನು ಶುರು ಮಾಡಿದೆ. ದೆಹಲಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ವಿಕೆ ಸಕ್ಸೇನಾ ಅವರು ಖಾದಿ ಗ್ರಾಮೋದ್ಯೋಗ ಅಧ್ಯಕ್ಷರಾಗಿದ್ದಾಗ ಹಗರಣ ನಡೆಸಿದ್ದಾರೆ. ಅದನ್ನು ಪ್ರಶ್ನಿಸಿದ್ದಕ್ಕೆ ಚುನಾಯಿತ ಸರ್ಕಾರದ ಮೇಲೆ ದ್ವೇಷ ಕಾಡ್ತಿದ್ದಾರೆ. ಕೇಂದ್ರ ಸರ್ಕಾರದ ಸೂಚನೆಯಂತೆ ಜನಪರ ಕೆಲಸಕ್ಕೆ ಅಡ್ಡಿ ಮಾಡ್ತಿದ್ದಾರೆ ಅಂತ ರಾಷ್ಟ್ರಪತಿಗಳಿಗೆ ಕೇಜ್ರಿವಾಲ್ ಪಕ್ಷ ದೂರು ನೀಡಿತ್ತು. ಇನ್ನು ಪಶ್ಚಿಮ ಬಂಗಾಳದಲ್ಲೂ ಅಷ್ಟೇ ಮಮತಾ ಬ್ಯಾನರ್ಜಿ ಸರ್ಕಾರ ರಾಜ್ಯಪಾಲ ಲಾ ಗಣೇಶನ್ ಅವರ ವಿರುದ್ಧ ಸಮರ ಸಾರಿದೆ. ಒಟ್ಟಿನಲ್ಲಿ ಬಿಜೆಪಿ ಆಡಳಿತ ಇಲ್ಲದ ರಾಜ್ಯಗಳಲ್ಲಿ ರಾಜ್ಯಪಾಲರ ವಿರುದ್ಧ ನಡೀತಾ ಇರುವ ಶೀತಲ ಸಮರ ಇನ್ಯಾವ ಹಂತಕ್ಕೆ ತಲುಪುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.